ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗಡಿ ಪ್ರದೇಶದ ಪೆಟ್ರೋಲ್ ಬಂಕ್ನವರ ಸಂಕಷ್ಟಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಕಾರವಾರದ ವಾಹನ ಮಾಲೀಕರು ಪೆಟ್ರೋಲ್ಗಾಗಿ ಗೋವಾಕ್ಕೆ ತೆರಳುತ್ತಿದ್ದಾರೆ. ನೆರೆಯ ಗೋವಾ ರಾಜ್ಯದಲ್ಲಿ ಕಡಿಮೆ ಬೆಲೆಗೆ ಪೆಟ್ರೋಲ್ ಡೀಸೆಲ್ ದೊರೆಯುತ್ತಿದೆ. ಹೀಗಾಗಿ ಕಾರವಾರ ತಾಲೂಕಿನ ಜನ ಗೋವಾಕ್ಕೆ ದೌಡಾಯಿಸುತ್ತಿದ್ದಾರೆ. ಇದರಿಂದಾಗಿ ಕಾರವಾರದ ಸ್ಥಳೀಯ ಪೆಟ್ರೋಲ್ ಬಂಕ್ಗಳು ನಷ್ಟ ಅನುಭವಿಸುವಂತಾಗಿದೆ ಎಂದು ವರದಿಯಾಗಿದೆ. ಪ್ರಸ್ತುತ ಗೋವಾದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 99 ರೂಪಾಯಿ ಇದ್ದು, ಕಾರವಾರದಲ್ಲಿ ಲೀಟರ್ಗೆ 104 ರೂಪಾಯಿ ಇದೆ. ಗೋವಾದಲ್ಲಿ ಕಾರವಾರಕ್ಕಿಂತ ಪೆಟ್ರೋಲ್ 5 ರೂಪಾಯಿ ಅಗ್ಗವಾಗಿದೆ. ಡೀಸೆಲ್ ಸಹ ಗೋವಾದಲ್ಲಿ ರಿಯಾಯಿತಿ ದರದಲ್ಲಿ ಸಿಗ್ತಿದೆ. ಕಾರವಾರದಲ್ಲಿ ಡೀಸೆಲ್ ಲೀಟರ್ಗೆ 90.57 ರೂಪಾಯಿ ಇದ್ರೆ ಗೋವಾದಲ್ಲಿ ಲೀಟರ್ಗೆ 88.07 ಇದೆ. ಹೀಗಾಗಿ ಈ ಉಳಿತಾಯದ ಲಾಭ ಪಡೆಯಲು ಟ್ರಕ್ ಚಾಲಕರು ಮತ್ತು ಇತರ ವಾಹನ ಮಾಲೀಕರು 15 ಕಿಲೋಮೀಟರ್ ಸಂಚರಿಸಿ ಗೋವಾಕ್ಕೆ ತೆರಳುತ್ತಿದ್ದಾರೆ. ಗೋವಾ ಗಡಿಯಲ್ಲಿ ಹೆಚ್ಚಿನ ವಾಹನ ಮಾಲೀಕರು ತಮ್ಮ ಟ್ಯಾಂಕ್ಗಳಿಗೆ ಪೆಟ್ರೋಲ್ ತುಂಬಿಸಿಕೊಳ್ಳುತ್ತಾರೆ. ಅಲ್ಲಿ ಕಡಿಮೆ ಬೆಲೆ ಇದೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಇಂಧನ ಬೆಲೆ ಏರಿಕೆಯಾದ ನಂತರ ಕಾರವಾರದ ಪೆಟ್ರೋಲ್ ಪಂಪ್ಗಳು ನಷ್ಟ ಅನುಭವಿಸಿವೆ. ಹೆಚ್ಚಿನ ಗ್ರಾಹಕರು ಗೋವಾ ಗಡಿಗೆ ಹೋಗುತ್ತಾರೆ ಎಂದು ಕಾರವಾರದ ಪೆಟ್ರೋಲ್ ಪಂಪ್ನ ನೌಕರರೊಬ್ಬರು ಅಳಲು ತೋಡಿಕೊಂಡಿದ್ದಾರೆ. ಗೋವಾ ಗಡಿಯಲ್ಲಿ ವಾಹನಕ್ಕೆ ಪೆಟ್ರೋಲ್ ತುಂಬಿಸಿದರೆ ನಾವು ಲೀಟರ್ಗೆ 5 ರೂಪಾಯಿವರೆಗೆ ಉಳಿಸಬಹುದು. ಕರ್ನಾಟಕದಲ್ಲಿ ಪೆಟ್ರೋಲ್ಗೆ 104.49 ರೂಪಾಯಿ ಇದ್ದು, ಗೋವಾದಲ್ಲಿ ನಾವು 11 ಲೀಟರ್ ಪೆಟ್ರೋಲ್ ಖರೀದಿಸಿದರೆ 1 ಲೀಟರ್ ಉಚಿತವಾಗಿ ಬರುತ್ತದೆ ಎಂದು ವಾಹನ ಮಾಲೀಕರೊಬ್ಬರು ತಿಳಿಸಿದ್ದಾರೆ. ಗೋವಾ ಮತ್ತು ಕರ್ನಾಟಕದಲ್ಲಿ ಇಂಧನ ಬೆಲೆಯಲ್ಲಿ ಸುಮಾರು 15 ರೂಪಾಯಿ ನಷ್ಟ ವ್ಯತ್ಯಾಸವಿದೆ. ಇದರಿಂದ ಗ್ರಾಹಕರು ಅದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಗೋವಾದ ಪೆಟ್ರೋಲ್ ಬಂಕ್ ಮಾಲೀಕರೊಬ್ಬರು ಹೇಳಿದ್ದಾರೆ. ಕರ್ನಾಟಕದಿಂದ ಹೆಚ್ಚಿನ ಮಾಲೀಕರು ಪೆಟ್ರೋಲ್ ಹಾಕಿಸಿಕೊಳ್ಳಲು ಬರುವುದನ್ನು ಗೋವಾದ ಪೆಟ್ರೋಲ್ ಪಂಪ್ ಉದ್ಯೋಗಿಯೊಬ್ಬರು ಹೇಳಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.